ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 2 ಮಾರ್ಕ್ಸ್ ಡೆಫಿನೆಟ್ ಕ್ವೆಶ್ಚನ್ಸ್ ಅಂತ ಹಾಕಿದ್ದೀನಿ. ವಿತ್ ಆನ್ಸರ್. ಯಾವುದರಿಂದ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಚಾಪ್ಟರ್ ಮೇಲೆ. ಇದು ಯಾಕೆ ಹೀಗೆ ಡೆಫಿನೆಟ್ ಅಂತ ಹೇಳಿದ್ದು ಅಂದರೆ ಫ್ರಮ್ ಕ್ವೆಶ್ಚನ್ ಬ್ಯಾಂಕ್. ಸೊ ಕ್ವೆಶ್ಚನ್ ಬ್ಯಾಂಕಲ್ಲಿ ನಿಮಗೆ 2 ಮಾರ್ಕ್ಸಿನ ಕ್ವೆಶ್ಚನ್ಸ್ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ನಾವು ನೋಟ್ಸ್ ಕೊಟ್ಟಿದ್ದು ಅಲ್ಲಿ ಎಲ್ಲವೂ ಕವರ್ ಆಗದೆ ಇರಲಿಕ್ಕೆ ಚಾನ್ಸಸ್ ಉಂಟು. ಹಾಗಾಗಿ ಇದರಲ್ಲಿ ಕ್ವೆಶ್ಚನ್ ವಿತ್ ಆನ್ಸರ್ ಒಂದು 2 ಸರಿ ವಿಡಿಯೋ ನೋಡಿಬಿಟ್ರೆ ನಿಮಗೆ ಅದು ಬಹಳ ಈಸಿಯಾಗಿರುವಂಥ ಕ್ವೆಶ್ಚನ್ಸ್ಗಳು. ಅದಕ್ಕೆ ಏನು ಮಾಡೋದು ಕೇಳಿದರೆ ಕ್ವೆಶ್ಚನ್ಸ್ ಮತ್ತು ಆನ್ಸರನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ ಇದನ್ನು ಎಲ್ಲ ಚಾಪ್ಟರ್ಗೆಲ್ಲ ಒಂದಿಷ್ಟು ಚಾಪ್ಟರ್ಗೆ ಮಾಡಿಕೊಂಡ್ರೆ ನಾನು ಮೇಯ್ನಾಗಿ ನನ್ನ ವಿದ್ಯಾರ್ಥಿಗಳು ಯಾರು ಫೇಲ್ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಸೊ ಈಗ ಈ ಚಾಪ್ಟರ್ ಹೆಸರು ಗೊತ್ತಾಯ್ತು ನಮಗೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಅಂದರೆ ಫಸ್ಟ್ ಚಾಪ್ಟರು. ಸೊ ಅಲ್ಲಿ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ, ಅದರ ಆನ್ಸರ್ ನೋಡ್ತಾ ಹೋಗೋಣ. ಆಮೇಲೆ ಸಾಕಾಗುತ್ತೆ ನಮಗೆ. ಅದಷ್ಟು ನೋಡಿಕೊಂಡ್ರೆ ನಿಮ್ಗೆ ಏನಾದರೂ ನೋಟ್ಸ್ ಇದ್ದರೆ ಓಪನ್ ಮಾಡಿ ಇಟ್ಕೊಳ್ಳಿ. ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನಾದರೂ ಇದ್ದರೆ ಅಲ್ಲಿ ಅದರ ಕರೆಕ್ಷನ್ಸ್ ಮಾಡ್ಕೊಂಬಿಡಿ. ನೇಮ್ ದ ಟೈಪ್ಸ್ ಆಫ್ ಚಾರ್ಜಸ್. ನೋಡಿ, ಇದೆಲ್ಲ ನೋಟ್ಸಲ್ಲಿ ನಾವೆಲ್ಲ ಕೊಟ್ಟರೆ ಬುಕ್ಸ್ ಕೊಟ್ಟಂಗೆ ಆಗುತ್ತೆ. ಅಲ್ಲಲ್ಲಿ ಒಂದಿಷ್ಟನ್ನು ನಾವು ರೆಡ್ಯೂಸ್ ಮಾಡಿರ್ತೀವಿ. ಯಾವುದು ಎಕ್ಸಾಮ್ಗೆ ನಮ್ಮ ಮನಸ್ಸಿಗೆ ಬಂದಿರುತ್ತೋ ಇಂಪಾರ್ಟೆಂಟ್ ಅಂತ ಅದನ್ನು ನಿಮ್ಗೆ ಅಲ್ಲಲ್ಲಿ ಹೇಳ್ಕೊಂಡು ಹೋಗಿರ್ತೀವಿ. ಬಟ್ ಈಗ ಏನಾಗುತ್ತೆ ಕೇಳಿದ್ರೆ ಡೆಫಿನೆಟ್ ಆಗಿ ಕ್ವಶನ್ಸನ್ನು ಕೊಟ್ಟಾಗ ಇದೇ ಕ್ವಶನ್ಸ್ ಏನಾದರೂ ಕೇಳಿದರೆ ಹಾಗೆ ಅವಾಗ ನಿಮ್ಗೆ ಇದ್ರ ಆನ್ಸರ್ ಗೊತ್ತಿಲ್ಲ ಅಂದರೆ ನೋಟ್ಸಲ್ಲಿ ಕೊಡಲಿಲ್ಲ ಸರ್ ಅಂತ ಬೇಜಾರಾಗುತ್ತಲ್ಲ. ಅದಕ್ಕೆ ಇದನ್ನು ನೋಡ್ತಾ ಹೋಗಿ ಗೊತ್ತಾಗುತ್ತೆ. ನೇಮ್ ದ ಟೈಪ್ಸ್ ಆಫ್ ಚಾರ್ಜಸ್ ಆರ್ ಅಕ್ವೈರ್ಡ್ ಬೈ ಎ ಪ್ಲಾಸ್ಟಿಕ್ ರಾಡ್ ಆ್ಯಂಡ್ ಎ ಪೀಸ್ ಆಫ್ ವೂಲ್. ಅಂದರೆ ವೆನ್ ದೇ ಆರ್ ರಬ್ಡ್ ಈಚ್ ಅದರ್. ಅದನ್ನು ರಬ್ ಮಾಡಿದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗುತ್ತೆ. ಕರೆಕ್ಟಾಗಿ ಹೇಳಬೇಕು ಯಾವುದು ಅಂತೇಳಿ. ಇಲ್ಲಿ ಪ್ಲಾಸ್ಟಿಕ್ ರಾಡು ನೆಗೆಟಿವ್ ಚಾರ್ಜ್ ಆಗುತ್ತೆ ಮತ್ತು ವೂಲು ಪಾಸಿಟಿವ್ ಆಗುತ್ತೆ. ಇಷ್ಟೇ ಆನ್ಸರ್ 2 ಮಾರ್ಕ್ಸಿಗೆ. ಓಕೆ, ಮುಂದಕ್ಕೆ ಹೋಗೋಣ. ವಿಚ್ ಆರ್ ದ ಟೈಪ್ಸ್ ಆಫ್ ಚಾರ್ಜಸ್ ನೇಮ್ಡ್ ಬೈ ಬೆಂಜಮಿನ್ ಫ್ರಾಂಕ್ಲಿನ್. ಅಲ್ಲೇ ಒಂದು ಸೆಂಟೆನ್ಸ್ ನೋಟ್ಸಲ್ಲಿದೆ. ಇದು ಬೆಂಜಮಿನ್ ಫ್ರಾಂಕ್ಲಿನ್ ಆರ್ಬಿಟರಿಯಲ್ಲಿ ಏನು ಅಂತ ಎಕ್ಸಾಕ್ಟ್ ಇಲೆಕ್ಟ್ರಾನ್ ಪ್ರೋಟಾನ್ ಅಂತ ನಾಲೆಜ್ ಇರಲಿಲ್ಲ ಅವಾಗ. ಆದರೂ ಅವ್ರು ಏನು ಮಾಡ್ತಾರೆ ಕೇಳಿದರೆ ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಂತ ಅದನ್ನು ಹೇಳ್ತಾರೆ. ಸೊ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೋ. ಹಾಗಾಗಿ 2 ಟೈಪ್ಸ್ ಆಫ್ ಚಾರ್ಜಸ್ ನೇಮ್ಡ್ ಬೈ ಬೆಂಜಮಿನ್ ಫ್ರಾಂಕ್ಲಿನ್. ಆನ್ಸರು ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ಆರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಓಕೆ, ನೆಕ್ಸ್ಟ್ ಡ್ರಾ ದ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪಿ. ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಮಕ್ಕಳೇ? 2 ಮಾರ್ಕ್ಸಿಂದ. ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರುವಂಥ ಕ್ವಶನ್ಸು 2 ಮಾರ್ಕ್ಸಿಂದ. ಹಾಗಾಗಿ ಜಸ್ಟ್ ಡಯಾಗ್ರಾಮು ಅಲ್ಲಿ ಗೊತ್ತಾಗ್ಬಿಡುತ್ತೆ. ಗೋಲ್ಡ್ ಲೀವ್ಸು, ಗ್ಲಾಸ್ ವಿಂಡೋ ಇರುತ್ತೆ, ಒಂದು ರಬ್ಬರ್ ಇರುತ್ತೆ, ಮೆಟಲ್ ನಾಬ್ ಈ ರೀತಿ ಒಂದು 2-3 ಆದರೂ ಲೇಬಲ್ ಮಾಡಬೇಕು. ಸೊ ಸೈಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಗೋಲ್ಡ್ ಲೀಫನ್ನು ತೋರಿಸಿದ್ದಾರೆ. ಇದನ್ನು ಏನು ಭಾಳ ಕೆಲಸ ಏನಿಲ್ಲ 2 ಮಾರ್ಕ್ಸಿಗೆ. ಅದನ್ನು ಒಟ್ಟಿಗೆ ಮಾಡಿಬಿಡಿ. ಈ ಥರ ಕ್ವಶನ್ಸ್ ಕೇಳಿದ್ರೆ ಸ್ಕಿಲ್ ಬೇಸ್ಡ್. ಓಕೆ, ಸೊ ನೆಕ್ಸ್ಟ್ ವಾಟ್ ಆರ್ ಎಲೆಕ್ಟ್ರಿಕ್ ಕಂಡಕ್ಟರ್ಸ್, ಗಿವ್ ಆನ್ ಎಕ್ಸಾಂಪಲ್. ಇಲ್ಲಿ ನಿಮ್ಮದು ಕಷ್ಟನೇ ಆಗುತ್ತೆ. ನಾವು ಕಂಡಕ್ಟರ್ಸ್ ಅಂತ ಹೇಳುವಾಗ ಇಲ್ಲೊಂಥರ ಹೇಳ್ತೀವಿ, 14 ಚಾಪ್ಟ್ರಲ್ಲಿ ಮತ್ತೊಂಥರ ಹೇಳ್ತೀವಿ ನಾವು. ಈ ಚಾಪ್ಟ್ರಲ್ಲಿ ಏನಿದೆ ಅದಕ್ಕೆ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಕಂಡಕ್ಟರ್ಸ್ ಅಂತ ಕೇಳ್ತಾರೆ. ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂತ ಕೇಳೋದು ಫಸ್ಟ್ ಚಾಪ್ಟರ್ ಮೇಲೆ. ಆದರೆ ಅದನ್ನು ನಾವು 14th ಚಾಪ್ಟ್ರಲ್ಲಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಅಲ್ಲಿ ಮತ್ತೆ ಅದರ ಬಗ್ಗೆ ಈ ನಾವು ಸೆಮಿ ಕಂಡಕ್ಟರ್ ಡಿಫೈನ್ ಮಾಡುವಾಗ ಅಲ್ಲಿ ಮತ್ತೆ ನಿಮ್ಮ ಕಂಡಕ್ಟ್ರು ಯಾವುದು, ಇನ್ಸುಲೇಟರ್ ಯಾವುದು ಅಂತ ಬೇರೆ ಥರ ಹೇಳ್ಕೊಡ್ತೀವಿ. ಸೊ ಇದು ಈ ಫಸ್ಟ್ ಚಾಪ್ಟರ್ ಮೇಲೆ ಕ್ವಶನಿಗೆ ನಾವು ಇದನ್ನು ಈ ರೀತಿ ಬರೆಯೋದು ಬೆಟರ್. ಸಬ್ಸ್ಟೆನ್ಸಸ್ ವಿಚ್ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಕಾಲ್ಡ್ ಎಲೆಕ್ಟ್ರಿಕ್ ಕಂಡಕ್ಟರ್ಸ್. ಇದು ಟೆಕ್ಸ್ಟ್ ಬುಕ್ಕಿನ ಅಲ್ಲಿರುವಂಥ ಲೈನ್ಗಳು. ನಿಮಗೆ ನೀವು ನೋಟ್ಸ್ಗಳಲ್ಲಿ ಬೇರೆ ಥರ ಇರ್ಬೋದು. ಆದಷ್ಟು ನಾನು NCERT ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಯಾರೂ ಜಗಳ ಆಡೋಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಹಾಗಾಗಿ ಆ ಡೆಫಿನೇಷನ್ ಇಲ್ಲಿ ಕಂಡಕ್ಟರ್ಸ್ ಅಂದಾಗ ಸಬ್ಸ್ಟೆನ್ಸ್ ವಿಚ್ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಕಾಲ್ಡ್ ಎಲೆಕ್ಟ್ರಿಕ್ ಕಂಡಕ್ಟರ್ಸ್. ಅದಕ್ಕೆ ಎಕ್ಸಾಂಪಲ್ಸ್ ಮೆಟಲ್ಸು, ಹ್ಯೂಮನ್ ಬಾಡಿ, ಅನಿಮಲ್ಸ್ ಅಥವಾ ಅರ್ತ್, ಇವೆಲ್ಲ ತುಂಬ ಎಕ್ಸಾಂಪಲ್ಗಳು ಬರ್ತವೆ. ಒಂದು ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ, ಮೆಟಲ್ಸ್. ಆಮೇಲೆ ನೋಡಿ, ವಾಟ್ ಆರ್ ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅಂತ. ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅಂತ ಕರೀತಾರೆ. ಗಿವ್ ಆನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅಂದರೆ ಸಬ್ಸ್ಟೆನ್ಸ್ ಆಫರ್ ಹೈ ರೆಸಿಸ್ಟೆನ್ಸ್ ಟು ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ದೆಮ್. ಎಲೆಕ್ಟ್ರಿಸಿಟಿಗೆ ಅದು ಅಪೋಸ್ ಮಾಡುತ್ತೆ, ಅಂದರೆ ಫ್ಲೋ ಆಗ್ಲಿಕ್ಕೆ ಬಿಡೋದಿಲ್ಲ ಈಸಿಯಾಗಿ. ಸೊ ಅಂಥ ಒಂದು ಮಟೀರಿಯಲ್ಗೆ ನಾವು ಇನ್ಸುಲೇಟರ್ಸ್ ಅಂತೀವಿ. ಎಕ್ಸಾಂಪಲ್ ಗ್ಲಾಸ್ ಇರ್ಬೋದು, ಪ್ಲಾಸ್ಟಿಕ್ಕು, PVC ಎಲ್ಲ ಇರುತ್ತೆ. ಸೊ ಗ್ಲಾಸನ್ನು ನೆನ್ಪಿಟ್ಕೊಂಡ್ರೆ ಸಾಕು 2 ಮಾರ್ಕ್ಸಿಗೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್, ಎಕ್ಸ್ಪ್ಲೇನ್ ಅಂತ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಬಟ್ ಇದಕ್ಕೆ ಲೈನ್ ಬೇಕಾಗುತ್ತೆ, ಸುಮಾರು ದೂರ ಹೋಗುತ್ತೆ ಇದು. ವಾಟ್ ಎವರ್ ಈಸ್ ದ ಪ್ರೋಸೆಸ್ ಆಫ್ ಚಾರ್ಜಿಂಗ್, ಇಟ್ ಆಲ್ವೇಸ್ ಎಂಡ್ಸ್ ವಿತ್ ದ ಟ್ರಾನ್ಸ್ಫರ್ ಆಫ್ ಸರ್ಟನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಬಾಡಿ ಟು ಅನದರ್. Electrons is a fundamental particle and it carries a fixed amount of negative charge. E equals 1.60. ಇದರಲ್ಲಿ ಒಂದು ಸ್ವಲ್ಪ ಶಾರ್ಟ್ ಮಾಡ್ಬೋದು. Therefore charge on the body will be Q is equal to Ne, where N is the number of electrons transferred ಅಂತ ಹೇಳ್ತೀವಿ. Thus the total charge on a body is some integral multiple of E. ಇದಕ್ಕೆ ನಾವು ಕ್ವಾಂಟೈಸರ್ ಅಂತ ಹೇಳ್ತೀವಿ. ಅಂದರೆ 1.602 ಇದು ಮಿನಿಮಮ್ ಚಾರ್ಜ್. ಅದಕ್ಕೂ ಅದರ ಹಾಫ್, ಅದರ 1/4 ಹಾಗೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಮೇನ್ ಆಗಿ ನಾವು ಹೇಳಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ.
ಇವೆಲ್ಲ ಮೊದಲು ಕೇಳ್ತಾ ಇದ್ರು ಸ್ಟೇಟ್ಮೆಂಟು, ಒಂದು ಅದರ ಎಕ್ಸ್ಪ್ರೆಷನ್ ಬರೆಯೋದು 2 ಮಾರ್ಕ್ಸಿಗಲ್ವಾ. ಸ್ಟೇಟ್ಮೆಂಟಿಗೆ 1 ಮಾರ್ಕ್ಸು. ಇಲ್ಲಿ ನೋಡಿ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟು ಪಾಯಿಂಟ್ ಚಾರ್ಜಸ್ ಅಂತೀವಿ ನಾವು, ಇನ್ ವ್ಯಾಕ್ಯೂಮ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಏನಾಗಿದೆ, ಇದು ಸಿಲೆಬಸ್ ಎಲ್ಲ ಚೇಂಜ್ ಆಗ್ತದೆ, ಅಂದರೆ ಬುಕ್ ಚೇಂಜ್ ಆಗ್ತಾ ಬಂದಿದ್ದು. ಹಳೆಯ ಡೆಫಿನೇಷನ್ಗಳನ್ನು ಇನ್ನೂ ಕೆಲವರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ವ್ಯಾಕ್ಯೂಮ್ ಬರಲಿಲ್ಲ ಅಂದಾಗ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಇಲ್ಲಿ 1 ಮಾರ್ಕ್ಸ್ ಕಟ್ ಅಂದರೆ ಒಂದೇ ಮಾರ್ಕ್ಸ್ ಕೊಟ್ಟರು, 1 ಮಾರ್ಕ್ಸು ಕಟ್ ಮಾಡಿದ್ರು 1 ಮಾರ್ಕ್ಸು, ಅರ್ಧ 1/4 ಎಲ್ಲ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಆದಷ್ಟು ಕವರ್ ಮಾಡಿ ಬರೆಯೋಣ. ಚಾರ್ಜಸ್ ಇನ್ ಎ ವ್ಯಾಕ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದರ್ ಸಪರೇಷನ್. ಸೊ ಅದನ್ನೇ Q1 ಆ್ಯಂಡ್ Q2 2 ಚಾರ್ಜ್ ಎಕ್ಸ್ಪ್ಲನೇಷನ್ ಕೇಳಿದರೆ ನಾವು ಹೇಳ್ತೀವಿ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಆರ್, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ F ಇಸ್ ಈಕ್ವಲ್ ಟು K ಇಂಟು Q1 Q2 ಬೈ K ಅಂದರೆ 1/4πε0. ಓಕೆ, ಮಾಡಿಫೈ ಮಾಡ್ಕೋಬೋದು ಸ್ವಲ್ಪ. ಇದೇ ಎಕ್ಸಾಕ್ಟ್ ಆಗಿ ಬರಬೇಕಂತಿಲ್ಲ, ನಾನು ಹೇಳಿದ್ನಲ್ಲ ಆ ರೀತಿ ಸ್ವಲ್ಪ ಚೇಂಜಸನ್ನು ಮಾಡ್ಕೋಬೋದು. ನೆಕ್ಸ್ಟ್, ರೈಟ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಹೇಳ್ತಾರೆ. ಕೂಲಮ್ಸ್ ಲಾನ ವೆಕ್ಟರ್ ಫಾರ್ಮಲ್ಲಿ ಬರೀರಿ ಅಂತೇಳಿ. ಸೊ ವೆಕ್ಟರ್ ಫಾರ್ಮ್ ಅಂದಾಗ ನಮಗೆ ಫೋರ್ಸ್ ಯಾವಾಗೂ ವೆಕ್ಟರ್ ಗೊತ್ತಿರುತ್ತೆ. ಡಿಸ್ಟೆನ್ಸ್ ಅನ್ನೋದು ವೆಕ್ಟರ್ ಆಗಲ್ಲ, ಬಟ್ ಡಿಸ್ಪ್ಲೇಸ್ಮೆಂಟು. ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ, ಪೊಸಿಷನ್ಸನ್ನು ನೋಡ್ತೀವಿ. R1 ಪೊಸಿಷನು, R2 ಪೊಸಿಷನ್ಸ್, ಆ ಒಂದು ಡಿಸ್ಪ್ಲೇಸ್ಮೆಂಟನ್ನು ನೋಡ್ತೀವಿ. ಅದು ವೆಕ್ಟರ್ ಆಗುತ್ತೆ. ಬಟ್ ಅದರ ಮ್ಯಾಗ್ನಿಟ್ಯೂಡನ್ನು ನಾವು ಯೂನಿಟ್ ಅಂದರೆ 1 ಅಂತ ತಗೊಂಡ್ಬಿಡ್ತೀವಿ, ಅದಕ್ಕೆ ಯೂನಿಟ್ ವೆಕ್ಟರ್ಸ್ ಅಂತ ಕರಿತೀವಿ. ಸೊ R21 ಇಲ್ಲಿ ಏನಾಯಿತು ಕೇಳಿದರೆ ನೋಡಿ, F21 is the force on Q2 due to Q1 and R21 is the unit vector pointing from Q1 towards Q2. ನಿಮ್ಗೆ ಇಲ್ಲಿ ಫುಲ್ ಕರೆಕ್ಟಾಗಿ ಬಂದುಬಿಡ್ತದೆ ಎಕ್ಸ್ಪ್ಲನೇಷನ್. ಆಮೇಲೆ ಇದನ್ನು ವೆಕ್ಟರ್ ಫಾರ್ಮಲ್ಲಿ ಇದನ್ನು ಬರೆದಿದ್ದೀವಿ. ಸೊ ನೆಕ್ಸ್ಟ್, ನೇಮ್ ದ SI ಯೂನಿಟ್ ಆಫ್ ಚಾರ್ಜ್, ಡಿಫೈನ್ ದ SI ಯೂನಿಟ್ ಆಫ್ ಚಾರ್ಜ್. ನೋಡಿ, ಎರಡು ಒಟ್ಟಿಗೆ ಕೊಟ್ಟಿದ್ದಾರೆ. ನೇಮ್ ದ SI ಯೂನಿಟ್ ಅಂದರೆ ನೀವು ಸುಮ್ಮನೆ C ಬರೆದ್ರೆ ಸಾಕು, ಕ್ಯಾಪಿಟಲ್ C ಬರೆದ್ರೆ ಕೂಲಮ್ ಆಗಿಬಿಡುತ್ತೆ. ಇಲ್ಲ ನೀವು ಲೆಟರ್ಸಲ್ಲಿ ಬರೀತೀರಿ ಅಂದರೆ ಸ್ಮಾಲ್ ಲೆಟರ್ ಯೂಸ್ ಮಾಡೋದು ಬೆಟರ್. ಯಾಕೆಂದರೆ ರೂಲ್ಸ್ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಆ ಚಾಪ್ಟರ್ ನೋಡಿರ್ತೀರಿ ನೀವು. ಇದು ನೇಮ್ ಆಫ್ ದ ಪರ್ಸನ್. ಬಟ್ ಈಗ ನಾವು ಅದನ್ನು ಬರಿಬೇಕಾದ್ರೆ ಸ್ಮಾಲ್ ಲೆಟರ್ ಬರಿಬೇಕು ಯೂನಿಟನ್ನು. ಅಂದೇಳಿ ನಾವು ಸಿಂಬಾಲಿಕಲಿ ಅದನ್ನು ಡಿನೋಟ್ ಮಾಡೋದಾದರೆ ಕ್ಯಾಪಿಟಲ್ C ಇಂದ ಡಿನೋಟ್ ಮಾಡಬೇಕು. ಆಮೇಲೆ ಒಂದು ಕೂಲಮನ್ನು ಡಿಫೈನ್ ಮಾಡೋದು ಹೇಗೆ ಅಂದರೆ, ಇಸ್ ದ ಚಾರ್ಜ್ ದಟ್ ವೆನ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಮ್ ಅನದರ್ ಚಾರ್ಜ್ ಆಫ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಇನ್ ಎ ವ್ಯಾಕ್ಯೂಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೋರ್ಸ್ ಆಫ್ ರಿಪಲ್ಷನ್ ಅಂತ ಹೇಳ್ತೀವಿ. ಅಂದರೆ ಲೈಕ್ ಚಾರ್ಜಸ್ಸನ್ನು ಯೂಸ್ ಮಾಡಿದರೆ ದಟ್ ರಿಪಲ್ಷನ್ ಆರ್ ಅಟ್ರಾಕ್ಷನ್ ದಟ್ ಈಸ್ ದ 9 × 10⁹ ನ್ಯೂಟನ್. ಸೊ ಇದು ಡೆಫಿನೇಷನ್. ಓಕೆ, ಮುಂದಕ್ಕೆ, ದ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜ್ ಇಸ್ F, ಫೈಂಡ್ ದ ನ್ಯೂ ಫೋರ್ಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಈಸ್ ಹಾಲ್ಡ್ ಅಂತ ಹೇಳ್ತಾರೆ. ಸೊ ಅಂದರೆ ನಾವು ನ್ಯೂ ಫೋರ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಒಂದು ಕ್ಯಾಲ್ಕುಲೇಷನ್ ಸಣ್ಣದು. ಇದು ಏನಂದರೆ F ಇಸ್ ಈಕ್ವಲ್ ಟು 1/4πε0 ಅಂತ K ಅಂತ ಹಾಕ್ಕೊಳ್ಳಿ, Q1 Q2 ಬೈ R² ಇದು F ಜನರಲಿ. ಈಗ ಏನು ಮಾಡಿದ್ದಾರೆ, ಇದು ಆ ಹೊಸ ಒಂದು ಡಿಸ್ಟೆನ್ಸಲ್ಲಿ ಚಾರ್ಜನ್ನು ಮೂವ್ ಮಾಡಿದ್ದಾರೆ. ಏನಪ್ಪ ಅಂದರೆ R/2 ಅಂತೇಳಿ. ಸೊ ಡಿಸ್ಟೆನ್ಸು ಗೊತ್ತಿದೆ ನಿಮಗೆ, ಡಿನಾಮಿನೇಟರ್ಲಿದೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಡೈರೆಕ್ಟಾಗಿ ಆನ್ಸರ್ ಬರೀಬೋದು. ಇಲ್ಲಿ ಮಾಡೋಣ ಇರಿ. F' ಇಸ್ ಈಕ್ವಲ್ ಟು 1/4πε0 Q1 Q2 ಬೈ R' ಸ್ಕ್ವೇರ್. R' ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ R/2, ಇದಕ್ಕೆ ಸ್ಕ್ವೇರ್ ಮಾಡಿ, ಅವಾಗ ಏನಾಗುತ್ತೆ, R²/4 ಆಗುತ್ತೆ. 4 ಡಿನಾಮಿನೇಟರ್ ನ್ಯೂಮರೇಟರ್ ಬರುತ್ತೆ. ಸೊ 4 ಇಂಟು ಸಮಥಿಂಗ್. ಸೊ ಸಮಥಿಂಗ್ ಇಸ್ ನಥಿಂಗ್ ಬಟ್ ದಿಸ್ ಒನ್ 1/4πε0 Q1 Q2 ಬೈ R² ಅಂತೇಳಿ. ಹಾಗಾಗಿ 4, ಈಗ ನ್ಯೂ ಫೋರ್ಸ್ ಏನಾಯ್ತು ಅಂದರೆ 4 ಟೈಮ್ಸ್ ದ ಒರಿಜಿನಲ್ ಫೋರ್ಸ್ ಇತ್ತಲ್ಲ Fಗೆ, ಅದರ 4 ಟೈಮ್ಸ್ ಆಗಿದೆ ಅಂತ. ಸೊ ಅದಕ್ಕೆ ಇದು ಭಾಳ ಈಸಿ ಲೆಕ್ಕ. ಏನು ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಡೈರೆಕ್ಟಾಗಿ ಇದರ ಒಂದು ಫಾರ್ಮುಲಾ ಬರೆಯೋದು, ನ್ಯೂ ಫಾರ್ಮುಲಾ ಬರೆದು ನಾವು ಅದನ್ನು ತೋರಿಸೋದು. ಓಕೆ, ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್, ವಾಟ್ ಈಸ್ ಮೀನ್ಡ್ ಬೈ ಸೋರ್ಸ್ ಚಾರ್ಜ್ ಅಂತ ಕೇಳಿ ತುಂಬ ಹುಡುಕಿ ಬುಕ್ಸಿನ ಮೂಲೆಯಿಂದ ಪ್ರಶ್ನೆಗಳು ಕೇಳಿದರೆ ಇದು ಎಲೆಕ್ಟ್ರಿಕ್ ಫೀಲ್ಡಿನ ಡೆಫಿನೇಷನ್ ಬರ್ತಾ ಇತ್ತು. ಸೋರ್ಸ್ ಚಾರ್ಜ್ ಅಂತ ಇವತ್ತಿಗೂ ಎಕ್ಸಾಮಲ್ಲಿ ಕೇಳಿರಲಿಲ್ಲ. ಅದಕ್ಕೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡನ್ನು ಡಿಫೈನ್ ಮಾಡುವಾಗ, ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ Q ಎಟ್ ಎ ಪಾಯಿಂಟ್ ಇನ್ ಎ ಸ್ಪೇಸ್ ಮೇ ಬಿ ಡಿಫೈನ್ಡ್ ಆಸ್ ದ ಫೋರ್ಸ್ ದಟ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ವುಡ್ ಎಕ್ಸ್ಪೀರಿಯನ್ಸ್ ಇಫ್ ಪ್ಲೇಸ್ಡ್ ಎಟ್ ದಟ್ ಪಾಯಿಂಟ್. ಇದು ಟೆಕ್ಸ್ಟ್ ಬುಕ್ಕಿಂದ. ಆ ಚಾರ್ಜ್ Q ಇದೆಯಲ್ಲ, ವಿಚ್ ಈಸ್ ಪ್ರೊಡ್ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಎ ಸೋರ್ಸ್ ಚಾರ್ಜ್. ಕರೆಕ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ವೆಕ್ಟರ್ ಫಾರ್ಮಲ್ಲಿ ಬರೀರಿ ಅಂದರೆ ಇದು 1 ಮಾರ್ಕ್ಸ್ ಬಂತು. ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತಾರೆ. ಏನು ಇನ್ನೊಂದು ಮಾರ್ಕ್ಸಿಗೆ ಇನ್ನೊಂದು ಏನು R ಕ್ಯಾಪ್ ಇದೆ, ಇಸ್ ಎ ಯೂನಿಟ್ ವೆಕ್ಟರ್ ಫ್ರಮ್ ದ ಒರಿಜಿನ್ ಟು ದ ಪಾಯಿಂಟ್ R ಅಂತ ಹೇಳ್ತೀವಿ ವೆಕ್ಟರ್ Rಗೆ. ಇಲ್ಲಿ ನಾವು ಅದರ ಡೈರೆಕ್ಷನ್ಗೆ ತೋರಿಸಿದ್ವಿ. ಇನ್ನೊಂದು Q ಇಸ್ ಚಾರ್ಜ್ ಅಂತ ಹೇಳ್ಬೋದು. ಮತ್ತೇನು ಹೇಳ್ಬೋದು, R ಇಸ್ ಎ ಡಿಸ್ಟೆನ್ಸ್. R ಇಲ್ಲಿ ಕವರ್ ಮಾಡಿದ್ದೀವಿ ನಾವು. ಸೊ ನೆಕ್ಸ್ಟ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಸೋರ್ಸ್ ಚಾರ್ಜ್ ಡಿಫೆಂಡ್ಸ್ ಅಂತ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಡ್ಯೂ ಟು ಎ ಪಾಯಿಂಟ್ ಸೋರ್ಸ್ ಚಾರ್ಜ್ ಏನು ಯಾವ್ಯಾವ್ದ್ರ ಮೇಲೆ ಡಿಫೆಂಡ್ ಆಗಿದೆ ಅಂತೇಳಿ. ಇಲ್ಲಿ ನಾವು ವೆಕ್ಟರ್ನ ಸುದ್ದಿ ತಗೊಳ್ಳಿಕ್ಕೆ ಹೋಗದೇ ಇದ್ದರೆ, ವೆಕ್ಟರ್ ತಗೊಂಡ್ರೆ
ಪೊಲಾರಿಟಿ ಮೇಲೂ ಡಿಪೆಂಡ್ ಆಗುತ್ತೆ, ಡೈರೆಕ್ಷನ್ ಚೇಂಜ್ ಆಗುತ್ತೆ, ಪಾಸಿಟಿವ್ ಇದ್ರೆ ಬೇರೆ, ನೆಗೆಟಿವ್ ಇದ್ರೆ ಬೇರೆ. ಬಟ್ ನಾವು ಮ್ಯಾಗ್ನಿಟ್ಯೂಡ್ ಆಫ್ ದ ಸೋರ್ಸ್ ಚಾರ್ಜ್ ಈಗ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಯಾವುದ್ರ ಮೇಲೆ ಡಿಪೆಂಡ್ ಅಂದರೆ ಡೈರೆಕ್ಷನ್ ಬಿಡಿ, ವೆಕ್ಟರ್ ಬಿಟ್ಟು ನಾವು ಸ್ಕೇಲರ್ ಮೇಲೆ ಮಾತಾಡೋದಾದರೆ ಆ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಿನ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ, ಮತ್ತು ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್ ಚಾರ್ಜ್, ಆ ಚಾರ್ಜ್ ಎಲ್ಲಿದೆ ಅದರಿಂದ ಎಷ್ಟು ದೂರದಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ವಾಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಡು ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅಂತೇಳಿ ಈ ಥರ ಕೇಳ್ತಾರೆ ನೋಡಿ. ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಏನು ಕೇಳಿದ್ರು ಮತ್ತೆ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊಂಡು ಕ್ವಶನ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಎ ವೇ ಆಫ್ ಪಿಕ್ಚೋರಿಯಲಿ ಮ್ಯಾಪಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಎ ಕಾನ್ಫಿಗರೇಷನ್ ಆಫ್ ಚಾರ್ಜ್. ಇಮ್ಯಾಜಿನೇಷನ್ ಅದು ನಮಗೊಂದಿಷ್ಟು ಐಡಿಯಾ ಕೊಡುತ್ತೆ ಅನ್ನುವಂಥದ್ದು. ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್ಸ್. ಮೇನ್ ಡಿಫರೆನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಗೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೂ. ನೆಕ್ಸ್ಟ್ ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಅಂದಾಗ ಇಲ್ಲಿ ಈ ರೀತಿ ಎರೋಗಳು ಇನ್ವರ್ಟ್ಸ್ ಇರುತ್ತೆ, ಚಾರ್ಜಿನ ಕಡೆಗೆ ಬರ್ತಾ ಇರುತ್ತೆ. ಪೇರ್ ಆಫ್ ಈಕ್ವಲ್ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂದಾಗ ಏನಾಗುತ್ತೆ, ಈ ರೀತಿ ಫೀಲ್ಡ್ ಲೈನ್ಸ್ಗಳು ಬೆಂಡ್ ಆಗಿ ಏನೋ ರಿಫಲ್ಷನ್ ಅನ್ನ ತೋರಿಸ್ಬೇಕು ನಾವು. ಹಾಗಾಗಿ ಈ ರೀತಿ ಡ್ರಾ ಮಾಡಬೇಕಾಗುತ್ತೆ. ಡ್ರಾಯಿಂಗ್ ಇದು ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್. ನೆಕ್ಸ್ಟ್ ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಅಂದರೆ ಔಟ್ವರ್ಡ್ಸ್ ಹೋಗುತ್ತೆ ಫೀಲ್ಡ್ ಲೈನ್ಸ್ಗಳು ಆ ಪಾಸಿಟಿವ್ ಚಾರ್ಜ್ಗೆ. ಮತ್ತು ಡೈಪೋಲ್ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ. ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ, ನೆಗೆಟಿವ್, ಪಾಸಿಟಿವ್ ಇಂದ ಔಟ್ವರ್ಡ್ಸ್. ನೋಡಿ ಈ ಎರೋಗಳು ಇಂಪಾರ್ಟೆಂಟ್. ನನ್ನ ತಪ್ಪು ಮಾಡಿಬಿಡ್ತೀರಿ ಡ್ರಾ ಮಾಡುವಾಗ. ನೆಗೆಟಿವ್ಗೆ ಎಲ್ಲವೂ ಇನ್ವರ್ಟ್ಸ್ ಆಗಿರಬೇಕು. ನೆಕ್ಸ್ಟ್ ಕ್ಯಾನ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಜಸ್ಟಿಫೈ ಯುವರ್ ಆನ್ಸರ್. ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಕ್ಲೀನ್ ಆಗಿದೆ. ಏನು ಹೇಳ್ತಾರೆ ಅಂತ, ದ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಕ್ರಾಸ್ ಈಚ್ ಅದರ್. ಒಂದ್ರ ಮೇಲೆ ಒಂದು ದಾಟ್ಕೊಂಡು ಹೋಗಲ್ಲ, ಕ್ರಾಸ್ ಮಾಡ್ಕೊಳ್ಳಲ್ಲ. ದಾಟಿ ಅನ್ನೋದ್ರ ಅರ್ಥ ಹಾಗಲ್ಲ, ಅಂದರೆ ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡಲ್ಲ ಅಂತೇಳಿ. ಇಫ್ ದೇ ಡಿಡ್, ದ ಫೀಲ್ಡ್ ಎಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ವಿಲ್ ನಾಟ್ ಹ್ಯಾವ್ ಎ ಯುನಿಕ್ ಡೈರೆಕ್ಷನ್. ಇದು ಕರೆಕ್ಟ್ ಇಷ್ಟು ಬರೀಬೇಕು. ಯಾಕೆ ಅಂದರೆ ನಾವು ಹೇಳ್ತೀವಿ ಟ್ಯಾಂಜೆಂಟ್ ಡೌನ್ ಎಟ್ ದ ಫೀಲ್ಡ್ ಲೈನ್ಸ್ ಗಿವ್ಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್ ಅಂತೀವಿ. ಯಾವಾಗಾದ್ರು ಕ್ರಾಸ್ ಆದರೆ ಟೂ ಡೈರೆಕ್ಷನ್ ಬಂದ್ಬಿಡುತ್ತೆ, ಯುನಿಕ್ ಆಗಲ್ಲ ಅಂತೇಳಿ. ಸೊ ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಆನ್ ಏರಿಯಾ ಎಲಿಮೆಂಟ್, ಮೆನ್ಷನ್ ಇಟ್ಸ್ SI ಯೂನಿಟ್ ಅಂತ ಕೇಳಿ. ಎಲೆಕ್ಟ್ರಿಕ್ ಫ್ಲಕ್ಸ್ನ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, is defined as the measure of total number of electric field lines passing a given area in a unit time. ಆ ಒಂದು ಏರಿಯಾವನ್ನು ಪಾಸ್ ಮಾಡುವಂಥ ಫೀಲ್ಡ್ ಲೈನ್ಸ್ಗಳು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ಗೆ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಇದರ SI ಯೂನಿಟ್ ಏನಾಗುತ್ತೆ ಅಂದರೆ ನ್ಯೂಟನ್ ಪರ್ ಕೂಲಮ್ ಆ್ಯಂಡ್ ಮೀಟರ್ ಸ್ಕ್ವೇರ್. ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಮೆನ್ಷನ್ ಇಟ್ಸ್ SI ಯೂನಿಟ್. ಡೈಪೋಲ್ ಮೂಮೆಂಟ್ನ ಡಿಫೈನ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅನ್ನು ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್. ಅದೊಂದು ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳಿ, ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಎರಡು ಚಾರ್ಜಿನ ಸೇಮ್ ಇರುತ್ತೆ. ಆ್ಯಂಡ್ ಡೈಪೋಲ್ ಲೆಂತ್, ಇದರ ಮಲ್ಟಿಪ್ಲಿಕೇಶನ್ಗೆ ನಾವು ಡೈಪೋಲ್ ಮೂಮೆಂಟ್. ತುಂಬ ತಲೆ ಕೆಡಿಸ್ಕೊಬೇಡಿ, ಡೆಫಿನೇಷನ್ ಕೇಳಿದರೆ ಡೆಫಿನೇಷನ್, ಮ್ಯಾಥಮೆಟಿಕಲಿ ಮತ್ತೆ ಬರೆಯೋದು ಬೇಡ, ಇದ್ರೆ ಬರೀರಿ ಅದೇನಲ್ಲ. SI ಯೂನಿಟ್ ಕೂಲಮ್ ಮೀಟರ್ ಅಂತೇಳಿ. So next, when does an electric dipole placed in the uniform electric field experience maximum torque and minimum torque ಅಂತ ಕೇಳ್ತಾರೆ. ಇದು ನೋಡಿ ಆ ಡೆರಿವೇಶನ್ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಡಿಸ್ಕಷನ್ ಆಗಲ್ಲ, ಬಟ್ ಕೇಳಿದ್ ಹೇಳೋಣ ನಾವು. ಟಾರ್ಕ್ ಇಸ್ ಮ್ಯಾಕ್ಸಿಮಮ್, ಯಾಕೆಂದರೆ ಟೋ ಇಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ಈ ಇ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡು, ಪಿ ಅನ್ನೋದು ಡೈಪೋಲ್ ಮೊಮೆಂಟ್. ಸೊ ಪಿ ಇ ಸೈನ್ ಥೀಟಾ ಬರುತ್ತೆ. ಸೈನ್ ಥೀಟಾ ಬಂದಾಗ ಇದು ಯಾವಾಗ ಮ್ಯಾಕ್ಸಿಮಮ್ ಕೇಳಿದರೆ, ಇದು 90 ಡಿಗ್ರಿ ಇದ್ರೆ ಮ್ಯಾಕ್ಸಿಮಮ್, 0 ಅಥವಾ 180 ಡಿಗ್ರಿ ಇದ್ರೆ ಏನಾಗ್ಬಿಡುತ್ತೆ, ಮಿನಿಮಮ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಟಾರ್ಕ್ ಈಸ್ ಮ್ಯಾಕ್ಸಿಮಮ್ ವೆನ್ ಡೈಪೋಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಪರ್ಪೆಂಡಿಕ್ಯುಲರ್ ಅಂದಾಗ ಗೊತ್ತಾಯ್ತಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್. ಮಿನಿಮಮ್ ವೆನ್ ಡೈಪೋಲ್ ಈಸ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್, ಎರಡರ ಕೇಸಲ್ಲೂ ಮಿನಿಮಮ್ ಆಗಿರುತ್ತೆ. ಥೀಟಾ ಇಸ್ ಈಕ್ವಲ್ ಟು 0 ಅಥವಾ 180 ಡಿಗ್ರಿ ಆದಾಗ ಮಿನಿಮಮ್ ಆಗಿರುತ್ತೆ. ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ರೈಟ್ ಇಟ್ಸ್ SI ಯೂನಿಟ್ ಅಂತ ಕೇಳಿದ್ದಾರೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಡಿಫೈನ್ಡ್ ಆಸ್ ದ ಚಾರ್ಜ್ ಪರ್ ಯೂನಿಟ್ ಲೆಂತ್. SI ಯೂನಿಟ್ ಇಸ್ ಕೂಲಮ್ ಪರ್ ಮೀಟರ್. ಆಮೇಲೆ ಡಿಫೈನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ರೈಟ್ ಇಟ್ಸ್ SI ಯೂನಿಟ್. ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯನ್ನು SI ಡಿಫೈನ್ ಮಾಡಿ, ಮತ್ತು ಅದರ SI ಯೂನಿಟ್ ಇಸ್ ಡಿಫೈನ್ಡ್ ಆಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. SI ಯೂನಿಟ್ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಆಮೇಲೆ ಡಿಫೈನ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ರೈಟ್ ಇಟ್ಸ್ SI ಯೂನಿಟ್. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದರೆ ರೋ. ಸೊ ಇದನ್ನು ಏನಂತೀವಿ ನಾವು, ಇಸ್ ಡಿಫೈನ್ಡ್ ಆಸ್ ದ ಚಾರ್ಜ್ ಫಾರ್ ಯೂನಿಟ್ ವಾಲ್ಯೂಮ್. SI ಯೂನಿಟ್ ಈಸ್ ಕೂಲಮ್ ಮೀಟರ್ ಕ್ಯೂಬ್. ವಾಲ್ಯೂಮ್ ಅಂದಾಗ ಮೀಟರ್ ಕ್ಯೂಬ್ ಗೊತ್ತಾಗುತ್ತೆ, ಏರಿಯಾ ಸರ್ಫೇಸ್ ಅಂತೀವಿ ಮೀಟರ್ ಸ್ಕ್ವೇರ್ ಆಗುತ್ತೆ, ಲೈನ್ ಲೆಂತ್ ಅಂತೀವಿ ಮೀಟರ್ ಪರ್ ಮೀಟರ್ ಆಗುತ್ತೆ. ಯೂನಿಟ್ ನೆನ್ಪಿಟ್ಕೊಳ್ಳೋದು ಭಾಳ ಈಸಿ. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಇದು ತುಂಬ ಸರಿ ಕೇಳಿದ್ದಾರೆ ಇದನ್ನು. ಸ್ಟೇಟ್ಮೆಂಟ್ ಬರೀರಿ. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಸರ್ಫೇಸ್.
ಇಲ್ಲಿ phi is equal to q by epsilon naught, where q is the total charge enclosed by the surface. Yes, ಸಾಕು, ಇಷ್ಟು ಸಾಕಾಗತ್ತೆ 2 ಮಾರ್ಕ್ಸಿಗೆ. ನೆಕ್ಸ್ಟ್ ಮೆನ್ಷನ್ ಎನಿ ಟು ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್. ಇಲ್ಲಿ ಕ್ವಶನ್ಸ್ ಅನ್ನು ಸರಿಯಾಗಿ ನೋಡ್ಕೊಳ್ಳಿ. ಬೇಸಿಕ್ ಪ್ರಾಪರ್ಟಿ ಅಂತ ಕೇಳ್ತಾರೆ. ಆಲ್ರೆಡಿ 3 ಒಂದು ಏನು ಪ್ರಾಪರ್ಟೀಸ್ಗೆ ನಾವು ಬೇಸಿಕ್ ಅಂತ ಕರಿತೀವಿ. ಯಾವುದಾದ್ರೂ 2 ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ, ಬರೀ ಸ್ಪೆಲ್ಲಿಂಗ್ ಬರೆಯೋಕ್ಕೆ ಸಾಧ್ಯ, ಅದನ್ನ ನೋಡಿ ಇಟ್ಕೊಳ್ಳಿ. ಅಡಿಟಿವಿಟಿ ಆಫ್ ಚಾರ್ಜಸ್ಸು, ಕನ್ಸರ್ವೇಷನ್ ಆಫ್ ಚಾರ್ಜ್. ಇಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಮಾಡಿದ್ರೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಮಕ್ಕಳ ನೀವೇನೇನೋ ಅದ್ರ ಹಾಗಾಗಬಾರ್ದು. ಸೊ ಸ್ಪೆಲ್ಲಿಂಗ್ಗಳನ್ನು ಸರಿಯಾಗಿ ನೋಡಿ ಇಟ್ಕೊಳ್ಳಿ. ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಇದೆ. ಈ ಮೂರರಲ್ಲಿ ಯಾವುದಾದ್ರೂ ಎರಡನ್ನು ಬರೆದ್ರಾಯ್ತು. ರೈಟ್ ಟು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಇದೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದಾಗ ಯಾವುದಾದ್ರೂ 2 ಪ್ರಾಪರ್ಟೀಸ್. ಯಾವುದಂದ್ರೆ ಭಾಳ ಈಸಿ ಅಂದರೆ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಮತ್ತು ಭಾಳ ಸಿಂಪಲ್ ಆಗಿ ಎಲ್ಲೂ ಮಾರ್ಕ್ಸ್ ಕಟ್ ಆಗಬಾರ್ದು. ದ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಕ್ರಾಸ್ ಈಚ್ ಅದರ್. ಆಮೇಲೆ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ಸೊ ಈಸಿಯಾಗಿರೋ ಎರಡನ್ನು ನೆನ್ಪಿಟ್ಕೊಂಡು ಸಾಕು. ನೆಕ್ಸ್ಟು ಈಗ ಈ ಚಾಪ್ಟ್ರಲ್ಲಿ 2 ಮಾರ್ಕ್ಸಿಂದ ಕಂಪ್ಲೀಟ್ ಆಗಿದೆ. ನಾನು 2 ಮಾರ್ಕ್ಸಿಂದೇ ಎಲ್ಲ ಚಾಪ್ಟರ್ದು ಮಾಡ್ಕೊಂಡು ಹೋಗ್ಲಾ, ಅಥವಾ ಚಾಪ್ಟರ್ದು 2 ಮಾರ್ಕ್ಸು 3 ಮಾರ್ಕ್ಸು ಮಾಡಲಾ? ಕಾಮೆಂಟ್ಸ್ ಮಾಡಿ. ಮತ್ತೇನಾದರೂ ಬೇಕಾದರೆ ಸೊ ನ್ಯೂಮರಿಕಲನ್ನು 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಒಂದು 5 ಚಾಪ್ಟ್ರಿಂದ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಮಾಡ್ತಾ ಹೋಗೋಣ. ಓಕೆ, ಸೊ ಥ್ಯಾಂಕ್ ಯು.